ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ನಾವು ಇಲ್ಲಿ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ಬಂದಿದ್ದೀವಿ. ಇವತ್ತು ಮೊದಲನೇ ದಿನ. ಹೋಮ ಎಲ್ಲ ಆಯಿತು, ಸ್ವಾಮಿಗೆ ಅಭಿಷೇಕ ಆಯಿತು. ಇವಾಗ ಇನ್ನೂ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ನಾಳೆ ಅದ್ದೂರಿ ಮೆರವಣಿಗೆ ಇರುತ್ತೆ ಸ್ವಾಮಿಯವ್ರದ್ದು. ಹಾಗಾಗಿ ಇವತ್ತು ಬನ್ನಿ ಏನೇನು ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಎಲ್ಲ ನೋಡೋಣ. ಬನ್ನಿ ಒಳಗಡೆ. ಇವರು ಅರ್ಚಕರು ಸದಣ್ಣ ಅಂತ. ತುಂಬ ದಿನದಿಂದ ಪ್ರಯತ್ನ ಮಾಡ್ತಿದ್ದಾರೆ ಈ ಜಾತ್ರಾ ಮಹೋತ್ಸವಕ್ಕೆಲ್ಲ. ಇವರು ತಬ್ಲಾ ಮಾಸ್ಟ್ರು. ಬನ್ನಿ, ಹೇಗೆ ಪ್ರಿಪ್ರೇಷನ್ ಎಲ್ಲ ನಡೀತಿದೆ ಅಣ್ಣ? ಪ್ರಿಪ್ರೇಷನ್ ಎಲ್ಲ ಚೆನ್ನಾಗೇ ನಡೀತಾ ಇದೆ. ನಾಳೆ ಬೆಳಗ್ಗೆಯಿಂದನೇ ಇವತ್ತು ಹೋಮ ಅಭಿಷೇಕ ಎಲ್ಲ ನೆರವೇರಿದೆ, ಅನ್ನಸಂತರ್ಪಣೆ ನೆರವೇರಿದೆ. ನಾಳೆ ಬೆಳಗ್ಗೆ ಹೊಳೆ ಪೂಜೆ ಇರುತ್ತೆ ಬೆಳಗ್ಗೆ 7 ಗಂಟೆಯಿಂದ. ಆಮೇಲೆ ಊರಲ್ಲಿ ಮೆರವಣಿಗೆ ಇರುತ್ತೆ, ದೇವರುಗಳು ಮೆರವಣಿಗೆ, ಎಲ್ಲ ಗ್ರಾಮ ದೇವತೆಗಳು ಸ್ವಾಮಿಯವರು ಎಲ್ಲ ಮೆರವಣಿಗೆ ಬರ್ತಾರೆ. ಮಧ್ಯಾಹ್ನ ದೇವ್ರು ಬಂದು ದೇವಸ್ಥಾನಕ್ಕೆ ಐಕ್ಯ ಆದಮೇಲೆ 1:30-2 ಗಂಟೆಗೆ ಅನ್ನದ ಸಂತರ್ಪಣೆ ನಡೆಯುತ್ತೆ. ರಾತ್ರಿ ಮತ್ತೆ ಸ್ವಾಮಿಯವರ ಕಥಾ ಕಾಲಕ್ಷೇಪ ಇರುತ್ತೆ. ಅತಿ ಹೆಚ್ಚು ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ತನುಮನ ಎಲ್ಲರೂ ಪಾತ್ರರಾಗಬೇಕಾಗಿ ವಿನಂತಿ. ಓಕೆ. ಹಾಗೇನೆ ನಮ್ಮ ಇನ್ನೊಬ್ರು ಅರ್ಚಕರಾದ ರಮೇಶ್ ಅವರು ಮತ್ತು ತಬಲಾ ಮಾಸ್ಟ್ರು ರಮೇಶ್ ಅಣ್ಣ ಅವರು, ಅವ್ರನ್ನೂ ಕೂಡ ಮಾತಾಡ್ಸೋಣ. ಬನ್ನಿ, ಹೇಗೆ ನಡೀತದೆ ಅಣ್ಣ ಪ್ರಿಪ್ರೇಷನ್ ಎಲ್ಲ? ದೇವಸ್ಥಾನದ ಪ್ರಿಪ್ರೇಷನ್ನು 3 ದಿವಸದಿಂದ ಸತತವಾಗಿ ನಡೀತಾ ಇದೆ, ಇನ್ನೂ ಮುಗ್ದಿಲ್ಲ. ಈಗಿನ್ನು ಬೆಂಗಳೂರಿಂದ ತುಂಬ ಹೂಗಳು ಬಂದಿದೆ, ಹೂಗಳೆಲ್ಲ ಬಿಡಬೇಕು. ಮತ್ತು ರಾತ್ರಿ ಅಲಂಕಾರಗಳು ಮಾಡಬೇಕು, ತುಂಬ ಕೆಲಸಗಳಿದ್ದಾವೆ. ಹೆಚ್ಚು ಕಮ್ಮಿ ರಾತ್ರಿ ಕೂಡ ಟೈಮ್ ಸಾಕಾಗಲ್ಲ ಅಂದ್ಕೊಂಡಿದ್ದೀನಿ. ಬೆಳಕರಿಯುತ್ತೆ, ಬೆಳಗ್ಗೆ 6 ಗಂಟೆಯಿಂದನೇ ನಮ್ಮದು ಜಾತ್ರೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗೆ ಎಲ್ಲ ಕೆಲಸನೂ ಮುಗಿಸ್ಕೋಬೇಕು. ಓಕೆ, ಆಯಿತು, ಥ್ಯಾಂಕ್ ಯು. ಬನ್ನಿ ಒಳಗಡೆ ನೋಡೋಣ. ಇಲ್ಲಿ ನೋಡ್ಬೋದು ನೀವು, ಬೆಳಗ್ಗೆ ಪೂಜೆ ಆಗಿದೆ. ಸ್ವಾಮಿಯವರಿಗೆ ಗಂಗಾ ಪೂಜೆ ಎಲ್ಲ ಮುಗಿಸಿದ್ದಾರೆ. ಇವಾಗ ಸ್ವಾಮಿಯವರಿಗೆ ಅಭಿಷೇಕನೂ ಕೂಡ ಆಗೋಗಿದೆ. ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ. ಸೊ ನೋಡೋಣ ಆಮೇಲೆ, ಡೆಕೋರೇಷನ್ ಎಲ್ಲ ಆದಮೇಲೆ. ಇವಾಗ ಫ್ಲವರ್ಸನ್ನೆಲ್ಲ ತಗೊಬಂದಿದ್ದಾರೆ, ಅಲ್ಲಿ ನೋಡೋಣ ಬನ್ನಿ. ಕಟ್ ಮಾಡಿ ಪಾಸ್ ಮಾಡಿ. ನೀವು ದೇವಸ್ಥಾನದ ಹೊರಭಾಗ ಎಲ್ಲ ಹೂವಿನ ಅಲಂಕಾರ ಮಾಡ್ತಿದ್ದಾರೆ, ಪ್ರಿಪ್ರೇಷನ್ನು ಅದಿನ್ನೂ ಮುಗಿಲಿ, ಅದನ್ನು ಆಮೇಲೆ ನೋಡೋಣ ಬನ್ನಿ. ಇವಾಗ ಬೆಂಗಳೂರಿಂದ ಹೂ ತಗೊಬಂದಿದ್ದಾರೆ, ನೋಡೋಣ ಬನ್ನಿ. ಅದೆಲ್ಲ ತೋಮಾಲೆಗಳೆಲ್ಲ ತುಂಬ ಒಳ್ಳೊಳ್ಳೆ ಥರ ಕಲೆಕ್ಷನ್ಸ್ ಎಲ್ಲ ತಗೊಬಂದಿದ್ದಾರೆ. ತೋಮಾಲೆಗಳು ದೊಡ್ಡದು ಎಲ್ಲ. ಬನ್ನಿ ನೋಡೋಣ. ಈಗ ನಿನ್ನೆ ನೈಟಿಂದ ಹೋಗಿ ಹೂವಿನೆಲ್ಲ ಬಂದಿರೋದು ನಮ್ಮ ರಾಕೇಶ್ ಅಣ್ಣ ಮತ್ತು ದಿವೇಶ್ ಅಣ್ಣ ಅವರು. ರಾಕಿ ಅಣ್ಣವ್ರನ್ನು ಮಾತಾಡ್ಸೋಣ. ಮತ್ತು ಯೋಗೇಶ್ ಅಣ್ಣ ಅವರು. ಈಗ ರಾಕಿ ಅಣ್ಣನ ಮಾತಾಡಿಸ್ತೀನಿ, ಇರಿ ಅಣ್ಣ ಮಾತಾಡಿ, ಪಾಪ ಸುಸ್ತಾಗಿದ್ದೀರಾ. ರಾಕಿ ಅಣ್ಣ ಹೇಳಿ, ಹೇಗಿತ್ತು ಹೂವಿನ ಮಾರ್ಕೆಟು? ಹೂವಿನ ಮಾರ್ಕೆಟು ತುಂಬ ಕಾಸ್ಟ್ಲಿ ಇತ್ತು, ಆದರೂ ಸ್ವಾಮಿ ಸೇವೆಗೆ ಬಿಡೋಂಗಿಲ್ವಲ್ಲ. ಅಂದರೆ ಇವಾಗ ಶ್ರಾವಣ ಇರೋದ್ರಿಂದ ಹೂವಿನ ರೇಟ್ ಅಂತೂ ಗಗನಕ್ಕೆ ಏರಿರುತ್ತೆ. ಸೊ ಅಂದಾಜು ಎಷ್ಟಾಗಿದೆ ಹೂವಿನ ಪ್ರೈಸು? ಈಗ ಸುಮಾರು 1 ಲಕ್ಷ ದಾಟಿದೆ ಹೂವಿಂದು. ಇನ್ನೂ ಕೂಡ ಅಣ್ಣವರೆಲ್ಲ ಇಲ್ಲೂ ಕೂಡ ಪರ್ಚೇಸ್ ಮಾಡಿದ್ದಾರೆ. ಸುಮಾರು 1.5 ಲಕ್ಷ ಅಂದಾಜು ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಸರಿ. ಮತ್ತು ದಿವೇಶ್ ಅಣ್ಣ, ಹೇಗಿತ್ತು ಹೊಸ ಎಕ್ಸ್ಪೀರಿಯನ್ಸ್ ಹೂ ತರೋದು? ತುಂಬ ಚೆನ್ನಾಗಿತ್ತು. ನಾವು ತುಂಬ ಕಡೆ ನೋಡಿ ಹುಡುಕಿ ಟ್ರಾಫಿಕಲ್ಲಿ ನಾವು ಹುಡುಕಿ ನಾವು ಸಮಾಧಾನದಿಂದ ತಂದಿರೋ ಅಲ್ಲಿಂದ ಇಲ್ಲಿಗೆ ಒಂದೇ ಹೆಚ್ಚು ನಾವು ಹುಡುಕಿ ಬಂದು ಒಳ್ಳೆ. ಓಕೆ, ಇಲ್ಲಿ ನಮ್ಮ ಪುಟಾಣಿ ಸ್ವಾಮೀಜಿ ಅವ್ರು ಇದ್ದಾರೆ, ಲಿವಿತ್ ಅವರು. ಹಾಯ್ ಲಿವಿತ್. ಸ್ವಾಮಿ ಪೂಜೆ ಮಾಡ್ದ? ಹೋಮಕ್ಕೆಲ್ಲ ಕೂತಿದ್ದ? ಮಾತಾಡಿ ಏನಾದ್ರು. ಸ್ವಾಮಿದು ಒಂದು ಶ್ಲೋಕ ಹೇಳು. ಹೌದು, ಹೇಳು.